ಈ ಮಲೆನಾಡು ಮತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ಹೋರಿ ಬೆದರಿಸುವ ಹಬ್ಬಕ್ಕೆ ವಿಶೇಷವಾದಂತಹ ಮಹತ್ವವಿದೆ. ಜೊತೆಗೆ ಈ ಕೊಬ್ಬರಿ ಹೋರಿಗಳಿಗೆ ಅವರದ್ದೇ ಆದಂತಹ ಅಭಿಮಾನಿಗಳು ಕೂಡ ಇರ್ತಾರೆ. ಈಗ ಹಾವೇರಿ ಖ್ಯಾತಿಯ ಕೊಬ್ಬರಿ ಹೋರಿ ಒಂದು ಸಾವನ್ನಪ್ಪಿಟ್ಟಿದೆ. ರಾಜ್ಯ ಮಟ್ಟದ ಹೋರಿ ಬೆದರಿಸುವ ಸ್ಪರ್ಧೆಯಲ್ಲಿ ಹೆಸರು ಮಾಡಿದ್ದಂತಹ ಹೋರಿ ಇದು ಅನಾರೋಗ್ಯದಿಂದ ಕರ್ಜಗಿ ಹೆಸರಿನ ಹೋರಿ ಸಾವನ್ನಪ್ಪಿರುವಂಥದ್ದು. ಹಾವೇರಿ ತಾಲೂಕಿನ ಕರ್ಜಗಿ ಗ್ರಾಮದಲ್ಲಿ ಈ ಹೋರಿಯ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಅಂತ್ಯಕ್ರಿಯೆಗೂ ಮೊದಲು ಕೊಬ್ಬರಿ ಹೋರಿಯ ದರ್ಶನವನ್ನು ಸಾವಿರಾರು ಜನರು ಪಡೆದಿದ್ದಾರೆ. 3 ಬೈಕು, ಬೆಳ್ಳಿ ಗದೆ ಸೇರಿ ಹಲವು ಬಹುಮಾನವನ್ನು ಹಲವು ಕಡೆಗಳಲ್ಲಿ ಈ ಹೋರಿ ಗೆದ್ದಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಸಹಜವಾಗಿಯೇ ಸಾವಿರಾರು ಸಂಖ್ಯೆಯ ಅಭಿಮಾನಿಗಳನ್ನು ಕೂಡ ಈ ಹೋರಿ ಹೊಂದಿತ್ತು. ಈಗ ಹೋರಿ ಅನಾರೋಗ್ಯದಿಂದ ಅಗಲಿದ ಕಾರಣ ಇವತ್ತು ಆ ಹೋರಿಯ ಅಭಿಮಾನಿಗಳೆಲ್ಲ ಬಂದು ದರ್ಶನವನ್ನು ಪಡೆದಿದ್ದಾರೆ, ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ತದನಂತರ ಅದರ ಅಂತ್ಯಕ್ರಿಯೆ ಕೂಡ ನೆರವೇರಿದೆ. 4 ವರ್ಷ ಆಗಿತ್ತು ತಂದು ಅದನ್ನು ಎಲ್ಲ ಕಡೆಗೆ ಹಬ್ಬ ಮಾಡೈತಿ ಚೆಂದಾಗಿ. ಈಗ 2 ದಿನ ಆಗೈತಿ, ಆರಾಮಿಲ್ದ ಅದಕ್ಕೆ ಇವತ್ತು ತೀರ್ಕೊಂಡು ಇಲ್ಲಿವರೆಗೆ ಯಾವುದು ಇದಿಲ್ದ ಬಹುಮಾನ ಇದಾಗ್ಯಾವು. ಒಳ್ಳೆ ಇದ್ರಲ್ಲಿದ್ದ ಇದಿತ್ತು, ಚಂದ ಆಯ್ತು. ಈಗ ಚಂದಾಗ ಹೊಂಟೈತಿ. ಒಂದು ಖುಷಿಲಿದ್ದ ಈಗ ಮ್ಯಾಡಿಂಗ್ ಮಾಡ್ಕೊಂಡು ಬಹುಮಾನ 4 ಇದಾಗ್ಯಾವ. ದಿನಾನು ಇರೋದ ರೀ. ದಿನಾನು ಒಂದು 10-15 ಮಂದಿ, 20 ಮಂದಿ, 30 ಮಂದಿ, 50 ಮಂದಿ ಗಂಟ್ಲೆನ ದಿನಾನು ಮಗ ಸಾಕ್ದಂಗೆ ಸಾಕ್ಯಾನ್ರಿ ಮಗ. ಅದನ್ನು ಒಂದು ಮಗ ಅವನಕ್ಕಿಂತನೂ ಹೆಚ್ಚಿಗೆ ಇದನ್ನು ಮಾಡ್ಕೊಂಡ್ರಿ. ಅವನು ತಿಂದಿಲ್ಲ ಫುಡ್, ಅಷ್ಟು ಫುಡ್ ಹಾಕ್ಯಾನ್ರಿ ಅವ್ರಿಗೆ. ಅದಕ್ಕೆ ಸಾವಿರ ಅಲ್ರಿ, ಕೋಟಿ ಗಂಟ್ಲೆ ಅಭಿಮಾನಿಗಳ್ರಿ ಅದಕ್ಕೆ. ಆ ಊರಿಗೆ ಎಲ್ಲ ಅಭಿಮಾನಿಗಳಿಗೂ ಅಷ್ಟು ಪ್ರೇಮ ರೀ. ಇವತ್ತು ಅದನ್ನು ಕಳ್ಕೊಂಡು ಅವ್ರಿಗೆ ಒಂದು ಮನ್ಯಾಗ ತಾಯಿ ಅಥವಾ ತಂದೆ ಕಳ್ಕೊಂಡಾಗೈತೆ ಎಲ್ಲ ಅಭಿಮಾನಿಗಳಿಗೆ. ಅವ್ರ ದುಃಖ ಇವತ್ತು ಎಷ್ಟು ಹೇಳಿದ್ರು ತೀರಕ್ಕಾಗಲ್ಲ ರೀ. ಇವತ್ತು ಅದು ಅಗಲಿ ಹೋಗಿದ್ದು ಅಂದ್ರೆ ಒಂದು ನಮ್ಮೂರಿಗೆ ಒಬ್ಬರ ಮಿನಿಸ್ಟರ್ ಹೋದಂಗೆ ಅಷ್ಟು ಚಂದ ಅದ್ರ ಮೇಲೆ ಇವತ್ತು. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ಫಕೀರಯ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಫಕೀರಯ್ಯ, ಈ ಮಲೆನಾಡು ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಈ ಕೊಬ್ಬರಿ ಹೋರಿಗಳು ಅಥವಾ ಹಟ್ಟಿ ಹಬ್ಬದ ಹೋರಿಗಳನ್ನು ಸೆಲೆಬ್ರಿಟೀಸ್ಗಳ ರೀತಿಯಲ್ಲಿ ನೋಡ್ತಾರೆ. ಈಗ ಅದೇ ರೀತಿಯ ಒಂದು ಹೋರಿ ಸಾವನ್ನಪ್ಪಿರೋದ್ರಿಂದ ಅಭಿಮಾನಿಗಳು ಯಾವ ರೀತಿ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನು ಕೂಡ ನೋಡ್ತಾ ಇದ್ವಿ. ಯಾವುದು ಈ ಹೋರಿ, ಇದರ ಹಿನ್ನೆಲೆ ಏನು, ಯಾವ ರೀತಿಯ ಸಾಧನೆ ಮಾಡಿತ್ತು, ಎಕ್ಸ್ಪ್ಲೇನ್ ಮಾಡಬಹುದಾ ಅಂಥೇಳಿ? ಖಂಡಿತವಾಗೂ ಪ್ರೇಮ್, ಉತ್ತರ ಕರ್ನಾಟಕದ ಭಾಗದಲ್ಲಿ ಕೂಡ ಬಹಳಷ್ಟು ಹೋರಿಗಳ ಹೆಸರು ಮಾಡಿದಂತಹ ಹೋರಿಗಳು. ಅದರಲ್ಲೂ ಇದು ಹಾವೇರಿ ತಾಲೂಕಿನ ಕರ್ಜಗಿ ಗ್ರಾಮದ ಕರ್ಜಗಿ ಓಂ ಹೋರಿ ಅಂತಾನೆ ಪ್ರಸಿದ್ಧಿ ಆಗಿತ್ತು. ಕಳೆದ 4 ವರ್ಷಗಳಿಂದ ಮಾಲೀಕ ಖರೀದಿಯನ್ನ ಮಾಡ್ತಾನೆ, 3 ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾನೆ. ಮೊದಲು ಒಂದು ಹೋರಿ ಇತ್ತು, ಅದು ಕೂಡ ಅನಾರೋಗ್ಯದಿಂದ ಸಾವನ್ನಪ್ಪಿತ್ತು. ಅದ ನಂತರ ಅದರ ನೆನಪಿಗೋಸ್ಕರ ಮತ್ತೆ ಕರ್ಜಗಿ ಓಂ ಅನ್ನೋ ಹೋರಿಯನ್ನ ಖರೀದಿ ಮಾಡಿ ಬಹಳಷ್ಟು ರಾಜ್ಯ ಬೆದರಿಸುವಂತಹ ಹೋರಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಇದು ಕೂಡ 3 ಬೈಕ್ಗಳು ಮತ್ತೆ ಬಂಗಾರ ಮತ್ತೆ ಬೆಳ್ಳಿ ಗದೆ ಸೇರಿದಂತೆ ಬಹಳಷ್ಟು ಬಹುಮಾನವನ್ನ ಗೆದ್ದಂತಹ ಹೋರಿ ಅನಾರೋಗ್ಯದಿಂದ ಸಾವನ್ನಪ್ಪಿರುವಂತದ್ದು. ಹೀಗಾಗಿ ಜಿಲ್ಲೆಯ ಸೇರಿದಂತೆ ಹೊರ ಜಿಲ್ಲೆಯ ಅಭಿಮಾನಿಗಳು ಕೂಡ ಆ ಹೋರಿಯ ಅಂತಿಮ ದರ್ಶನವನ್ನ ಪಡೆಯುವಂತದ್ದು. ಅದರ ಜೊತೆಗೆ ಹಾವೇರಿಕ ಅಂದ್ರೆ ರಾಣೆಬೆನ್ನೂರ್ಕ ರಾಜ ಅನ್ನೋ ಹೋರಿಗಳು ಅಂದ್ರೆ ಮನುಷ್ಯ ಸತ್ತಾಗ ಯಾವ ರೀತಿ ಸಂಬಂಧಗಳು ಇರ್ತವೆ, ಅವರ ಸಂಬಂಧಿಕರು ಹೇಗೆ ಬರ್ತಾರೆ, ಹಾಗೆ ಹೋರಿಯ ಮಾಲೀಕರು ಕೂಡ ಕೆಲವು ಹೋರಿಗಳನ್ನ ತೆಗೆದುಕೊಂಡು ಬಂದು ಅವರ ಅಂತಿಮ ದರ್ಶನವನ್ನ ಪಡೆಯುವಂತಹ ದೃಶ್ಯ ಒಂದ್ ರೀತಿ ಮನಕಲುಕುವಂತೆ ಇತ್ತು ಅಂತಾನೆ ಹೇಳ್ಬೋದು. ಕರ್ಗಿ ಗ್ರಾಮದ ಪ್ರಮುಖ ಏರಿಯಾದಲ್ಲಿ ಮೆರವಣಿಗೆ ಮಾಡ್ತಾರೆ. ಸಾವಿರಾರು ಅಭಿಮಾನಿಗಳು ಕೂಡ ಆ ಹೋರಿಯ ಅಂತಿಮ ದರ್ಶನವನ್ನ ಪಡೆದು ಮಾಲೀಕನ ಜಮೀನಿನಲ್ಲಿ ಅಂತ್ಯಕ್ರಿಯೆಯನ್ನ ಮಾಡ್ತಾರೆ. ಅಂದ್ರೆ ಮನುಷ್ಯನಿಗೆ ಯಾವ ರೀತಿ ವಿಧಿವಿಧಾನಗಳನ್ನ ಮೂಲಕ ಅಂತ್ಯಕ್ರಿಯೆ ಮಾಡ್ತಾರೆ, ಅದೇ ರೀತಿಯಾಗಿ ತಮ್ಮ ನೆಚ್ಚಿನ ಹೋರಿ ನಿಧನ ಆದಂತಹ ಹಿನ್ನೆಲೆಯಲ್ಲಿ ಅದೇ ರೀತಿಯಾದಂತಹ ವಿಧಿವಿಧಾನಗಳನ್ನ ಬಳಸಿ ಅಂತ್ಯಕ್ರಿಯೆ ಮಾಡಿರುವಂತದ್ದು. ಒಂದ್ ರೀತಿ ಎಲ್ಲ ಅಭಿಮಾನಿಗಳು ಕೂಡ ಅಂತಿಮ ದರ್ಶನ ಪಡೆದು ಕಣ್ಣೀರಿನ ವಿದಾಯವನ್ನ ಹಾಕಿರುವಂತದ್ದು. ಪ್ರೇಮ್, ಥ್ಯಾಂಕ್ ಯು ಫಕೀರಯ್ಯ ತಮ್ಮೆಲ್ಲ ಮಾಹಿತಿಗಾಗಿ.